ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದಂತಹ ಷಡ್ಯಂತ್ರ ಮತ್ತು ಯಾರ್ಯಾರು ಪಾತ್ರಧಾರಿಗಳು ಅಂತ ಎಳೆಎಳೆಯಾಗಿ ಈಗಾಗಲೇ ಸಮಾಜಕ್ಕೆ ಗೊತ್ತಾಗಿದೆ. ಈ ಬೆನ್ನಲ್ಲೇ ಕೋರ್ಟ್ನಿಂದ ಎಸ್ಐಟಿ ವರದಿ ಅಥವಾ ಒಂದು ಕಾಪಿಯನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಪಡ್ಕೊಂಡಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಚಿಂತನೆಯನ್ನ ಧರ್ಮಸ್ಥಳದ ಆಡಳಿತ ಮಂಡಳಿ ಮಾಡ್ತಾ ಇದೆ. ಅದರಲ್ಲೂ ಅಪಪ್ರಚಾರ ನಿರಂತರವಾಗಿ ಆಗಿತ್ತು. ಕ್ಷೇತ್ರದ ಬಗ್ಗೆ ಸುಳ್ಳು ಹಬ್ಬಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನಾತ್ಮಕ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಬಟ್ ಚಿಂತನೆ ಏನ್ ಬಂತು ಇದರಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಲಾಜೆ ಇಲ್ಲದೆ ಕ್ರಮಗಳನ್ನ ಜರುಗಿಸೋದಕ್ಕೆ ಈಗ ಅವಕಾಶ ಇದೆ. ಯಾಕಂದ್ರೆ SITನೇ ಕ್ಲಿಯರ್ ಆಗಿ ಹೇಳಿದೆ ಇದೊಂದು ಕಾನ್ಸ್ಪಿರಸಿ ಅಂತ. ಧರ್ಮಸ್ಥಳದ ಲೀಗಲ್ ಟೀಮ್ ಏನ್ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕು ನಾವು. ಲೀಗಲ್ ಟೀಮ್, ಲೀಗಲ್ ಎಕ್ಸ್ಪರ್ಟ್ಸ್ ಈಗಾಗಲೇ ಸುಮಾರು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ಬಿಟ್ಟ ಪ್ರೋಗ್ರಾಮ್ ಯಾವುದುಂಟು ಸರ್? ಈಗ ನಾನು ಹಿಂದೆ ಬಂದಂಥ ಸಂದರ್ಭದಲ್ಲೂ ಸಹ ಧರ್ಮಸ್ಥಳದ ವಿಚಾರ ಮಾತಾಡಿದ್ದೇನೆ. ಇವತ್ತು ಅದು ಸತ್ಯ ಆಗಿದೆ. ಇವತ್ತು ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಮಾಡಿ ಆ ಧಾರ್ಮಿಕ ಕ್ಷೇತ್ರ ಹಾಳು ಮಾಡೋಕ್ಕಂಥ ಪಾಪಿಗಳ ಹೆಸರಿಗಾಗಲೇ ಪ್ರಕಟ ಆಗಿದೆ. 6 ಜನ. ಆ 6 ಜನರಿಗೆ ಏನು ಇವತ್ತು ಕಾನೂನು ನಿಮ್ದೇನಿದೆ? ಸುಮ್ಮನೆ ದುಡ್ಡಿಗೋಸ್ಕರ ಒಂದು ಧಾರ್ಮಿಕ ಕ್ಷೇತ್ರವನ್ನು ಹಾಳು ಮಾಡುವಂಥ ದುಷ್ಟಶಕ್ತಿಗಳಿಗೆ ನೀವು ಯಾವ ರೀತಿ ಕಡಿವಾಣ ಹಾಕ್ತೀರೋ ಹಾಕಲೇಬೇಕು. ಆದರೂ ಸಹ ಇವತ್ತು BJPಯವರಿಗೆ ತೃಪ್ತಿ ಇಲ್ಲ. ಅವರು ಎಡಪಂಕ್ತಿ ಬಲಪಂಕ್ತಿಯರಿದ್ದರು. ಯಾರೋ ಧರ್ಮಸ್ಥಳದ ವಿಚಾರದಲ್ಲಿ ಧಾರ್ಮಿಕ ಸ್ಥಳಗಳನ್ನು ನಾವು ಗೌರವಿಸಬೇಕು. ಆದರೆ ಯಾರೋ 4-5 ಜನರು ಬಂದು ಇಲ್ಲಿ ಏನೋ ನಡೆಯಬಾರದ್ದು ನಡೆದು ಹೋಗಿದೆ, ಇದನ್ನು SIT ಕೊಡಿ ಅಂತ ಕುತಂತ್ರ ಮಾಡಿದಾಗ ಸರ್ಕಾರ ಬಹಳ ಉತ್ಸಾಹದಿಂದ ಏನೋ ಧರ್ಮಸ್ಥಳದ ಹೆಸರಿಗೆ ಕಳಂಕನೇ ತಂದುಬಿಡಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಟಾರ್ಗೆಟ್ ಮಾಡಿದ್ರು. ಮಾಡಿ ಯಾವ ಈ 6 ಜನರು ಇವತ್ತು ಸಿಕ್ಕಿ ಬಿದ್ದಿದ್ದಾರೆ ಅವರೇ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಒಬ್ಬರ ಬಗ್ಗೆ ಡಿಫೇಮ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ ಕ್ರಮ ಕೈಗೊಳ್ಳೋದಕ್ಕೆ, ಲೀಗಲ್ ನೋಟಿಸ್ಗಳನ್ನು ಕೊಡೋದ್ರ ಮೂಲಕ. ಇಲ್ಲಿ ಇನ್ನೂ ಕೂಡ ಚಿಂತನೆ ಅನ್ನೋದು ಯಾಕೆ ಅಂತ, ಇನ್ನೂ ಯಾಕೆ ವೆಯ್ಟ್ ಆ್ಯಂಡ್ ವಾಚ್ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಆ ಲೀಗಲ್ ಟೀಮು? ಮಮತಾ, ಸದ್ಯಕ್ಕಿರುವಂಥ ಪ್ರಶ್ನೆ ಅಂದರೆ ಈಗ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡಿರುವಂಥದ್ದು SIT ತನಿಖೆಯಲ್ಲಿ ಬಹಿರಂಗವಾಗಿದೆ. ಆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕೋರ್ಟ್ ಕೂಡ ವರದಿ ಸಲ್ಲಿಸಿದ್ದಾರೆ. ಆದರೆ ಮುಂದಿರುವಂಥ ಪ್ರಶ್ನೆ ಅಂದರೆ ಇಲ್ಲಿವರೆಗೂ ಕೂಡ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಏನು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಸದ್ಯಕ್ಕೀಗ ಧರ್ಮಸ್ಥಳಕ್ಕೆ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ SIT ಅಧಿಕಾರಿಗಳು ಸಲ್ಲಿಸಿರುವ ಒಂದು ಪ್ರತಿ ಸಿಕ್ಕಿರುವಂಥದ್ದು. ಆ ಪ್ರತಿಯನ್ನು ಅವರು ತಮ್ಮ ಲೀಗಲ್ ಟೀಮ್ಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಲೀಗಲ್ ಟೀಮ್ ಪರಿಶೀಲನೆ ನಂತರದಲ್ಲಿ ಈಗ ಆ ಷಡ್ಯಂತ್ರ ರೂಪಿಸಿದವರು 6 ಜನ ಏನಿದ್ದಾರೆ ಅವ್ರ ವಿರುದ್ಧ ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಕೂಡ ಇನ್ನೂ ತನಿಖೆ ಕೂಡ ಪ್ರಾಥಮಿಕ ಅಂತ ದಾಟಿರೋ ಕಾರಣಕ್ಕಾಗಿ ಇನ್ನೂ ಕೂಡ ತನಿಖೆ ಬಾಕಿ ಇದೆ. ಆ ಸಂಬಂಧಪಟ್ಟಂಥ ಕೆಲವೊಂದು ಎವಿಡೆನ್ಸು ಮತ್ತು ವರದಿ ರಿಪೋರ್ಟ್ಗಳು ಬರಬೇಕಾಗಿದೆ. ಬಂದ ನಂತರದಲ್ಲಿ ಏನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರೋದ್ರ ಎಲ್ಲರ ವಿರುದ್ಧ ಕೂಡ ಕ್ರಮ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಅದರ ನಡುವೆ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಈಗ ಅವರ ಏನು ಲೀಗಲ್ ಟೀಮ್ನೊಂದಿಗೆ ಚರ್ಚೆ ಮಾಡಿ ತಾವೇ ಕೋರ್ಟ್ ಮುಖಾಂತರ ಈ 6 ಜನ ಆರೋಪಿಗಳೇನಿದ್ದಾರೆ ಅವ್ರ ವಿರುದ್ಧ ಕೋರ್ಟ್ ಮೊರೆ ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಏಕೆಂದರೆ ಧರ್ಮಸ್ಥಳ ಒಂದು ಪವಿತ್ರವಾದ ಹಿಂದೂ ಧರ್ಮಸ್ಥಳ ದೇವಾಲಯ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಅವ್ರ ವಿರುದ್ಧ ಆರೋಪಗಳು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ಆರೋಪಗಳು ಕೂಡ ಕೇಳಿ ಬಂದಿದ್ವಿ. ಈಗ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.